ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಫ್ರೆಂಡ್ಸ್, ಹಾಗೆ ಫಸ್ಟ್ ಟೈಮ್ ಯಾರಾದರೂ ನನ್ನ ಚಾನಲ್ ನೋಡ್ತೀರಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಹಾಗೆ ಬೆಲ್ ಐಕನ್ನ ಕ್ಲಿಕ್ ಮಾಡಿ ಆದಂತ ಸೆಲೆಕ್ಷನ್ ಮಾಡಿದ್ರೆ ನನ್ನ ವಿಡಿಯೋ ಫಸ್ಟ್ ನೋಟಿಫಿಕೇಶನ್ ಬರುತ್ತೆ. ಇವತ್ತು ಮಂಗಳವಾರ ಬೆಳಗ್ಗೆಯಿಂದನೇ ಬ್ಲಾಗ್ ಮಾಡ್ತಾಯಿದ್ದೀನಿ. ಇವತ್ತು ಈ ಡೇ ಇನ್ ಮೈ ಲೈಫ್ ಮಾಡೋಣ ಅಂದ್ಕೊಂಡಿದ್ದೀನಿ. ಹಾಗೆಯೇ ಇವತ್ತು ಏನು ವಿಶೇಷ ಅಂತ ಅಂದರೆ ಇವತ್ತು ಸಂಜೆ 4 ಗಂಟೆಯಿಂದ ಉತ್ತನ ದ್ವಾದಶಿ ಶುರುವಾಗತ್ತೆ. ಅಂದರೆ ತುಳಸಿ ಹಬ್ಬ ಮಾಡಲಿಕ್ಕೆ ಪ್ರಶಸ್ತವಾದ ಟೈಮಿಂಗ್ಸ್ ಅದು. ಉತ್ತನ ದ್ವಾದಶಿಯಲ್ಲಿ ಕಾರ್ತಿಕ ಮಾಸದಲ್ಲಿ ತುಳಸಿ ಪೂಜೆನ ಮಾಡೋದು. ಹಂಗಾಗಿ ಇವತ್ತು ಮಂಗಳವಾರ ಮಧ್ಯಾಹ್ನ 4 ಗಂಟೆಯಿಂದ ಬುಧವಾರ ಮಧ್ಯಾಹ್ನ 1 ಗಂಟೆವರೆಗೂ ಇರುತ್ತೆ, ಪ್ರಶಸ್ತವಾಗಿರುತ್ತೆ. 2 ದಿನದಲ್ಲಿ ಬೆಳಗ್ಗೆನಾರ ಮಾಡ್ಕೋಬೋದು, ಇಲ್ಲ ನಾಳೆ ಬೆಳಗ್ಗೆನಾರ ಮಾಡ್ಕೋಬೋದು, ಇಲ್ಲಾಂದರೆ ಮಂಗಳವಾರ ಸಂಜೆನಾರು ಮಾಡ್ಕೋಬೋದು. ನಾನು ಯಾವಾಗಲೂ ಸಂಜೆ ಪೂಜೆನೇ ಮಾಡೋದ್ರಿಂದ ಸಂಜೆ 6ರಿಂದ 7:30ವರೆಗೂ ಟೈಮಿಂಗ್ಸ್ ತುಂಬ ಚೆನ್ನಾಗಿದೆ ಅಂತೆ. ತುಳಸಿ ವಿವಾಹ ಮಾಡಲಿಕ್ಕೆ ತುಂಬ ಪ್ರಶಸ್ತವಾಗಿದೆ. 6:30ಯಿಂದ 7:30ವರೆಗೂ ಎರಡನ್ನೂ ಸಹ ಬ್ಯಾಲೆನ್ಸ್ ಮಾಡ್ದಂಗೆ ಆಗುತ್ತೆ. ನಂಗೆ ಮನೆ ದೇವ್ರ ವಾರ ದಿವಸ ಈ ಥರ ಹಬ್ಬಗಳು ಬಂದರೆ ಖುಷಿ ಆಗುತ್ತೆ, ಮಾಡಲಿಕ್ಕೆ ಇನ್ನೂ ಜಾಸ್ತಿ ಎನರ್ಜಿ ಬರುತ್ತೆ ನನಗೆ. ಹಾಗಾಗಿ ಬುಧವಾರ ಮಧ್ಯಾಹ್ನಕ್ಕೆ ಕ್ಲೋಸ್ ಆಗೋದ್ರಿಂದ ದ್ವಾದಶಿ ಇನ್ನು ನಾಳೆ ಸಂಜೆ ಪೂಜೆ ಮಾಡೋರಿಗೆ ಸುಮ್ಮನೆ ತೊಂದರೆ ಆಗುತ್ತೆ. ನಾನು ಸಹ ಬುಧವಾರ ಅಂದ್ಕೊಂಡಿದ್ದೆ. ನನಗೆ ತುಂಬ ಖುಷಿ ಆಯಿತು. ಇವತ್ತು ಮಧ್ಯಾಹ್ನ 4ರಿಂದ ನಾಳೆ ಮಧ್ಯಾಹ್ನ 1 ಗಂಟೆವರೆಗೂ ಇರುತ್ತೆ ಟೈಮಿಂಗ್ಸ್ ಅಂತ ತಿಳ್ಕೊಂಡು. ಹಾಗೆ ನೆನ್ನೆ ಅನ್ಎಕ್ಸ್ಪೆಕ್ಟೆಡ್ ಆಗಿ ನಲ್ಲಿಕಾಯಿ ಗಿಡನೂ ತೊಗೊಂಡೆ. ಅಂದರೆ ನಾಡಿದ ಪೂಜೆಗೆ ಇವತ್ತೇ ತೊಗೊಂಡೆ. ನಾನು ಬುಧವಾರ ಅಂದ್ಕೊಂಡಿದ್ದೆ ಅಲ್ವಾ. ಹಂಗಾಗಿ ನಲ್ಲಿಕಾಯಿ ಗಿಡ ಏನಾಗುತ್ತೆ ಅಂದರೆ ಹಬ್ಬದ ದಿನ ತೊಗೊಳಕ್ಕೆ ಹೋಗ್ತೀನಿ, ತುಂಬ ಕಾಸ್ಟ್ಲಿ ಆಗುತ್ತೆ. ಆಮೇಲೆ ನಲ್ಲಿಕಾಯಿಗಳೇ ಇರಲ್ಲ ಮಾರ್ಕೆಟ್ಗಳಲ್ಲಿ ತಗೊಂಡ್ರೆ. ಮನೆ ಹತ್ರನೇ ಮಾರಕ್ಕೆ ಬಂದಿದ್ರು, ನಲ್ಲಿಕಾಯಿ ಎಲ್ಲ ಜಾಸ್ತಿ ಇದ್ವು. ಹಾಗೆ ಕಮ್ಮಿ ದುಡ್ಡಿಗೂ ಸಹ ಬಂದಿತ್ತು ಮನೆ ಹತ್ರ. ಅದಕ್ಕೆ ನೆನ್ನೆನೇ ತೆಗ್ದಿಟ್ಟಿದ್ದೆ. ಆದರೆ ಇವತ್ತೇ ಪೂಜೆ ಅಂತ ಗೊತ್ತಾಗ ತುಂಬ ಖುಷಿ ಆಯಿತು. ಈ ಸತಿ ತುಂಬ ಸಿಂಪಲ್ಲಾಗಿ ತುಳಸಿ ಪೂಜೆ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಯಾಕೆಂದರೆ ದೇವರಾಜು ಇವರೆಲ್ಲ ಡ್ಯೂಟಿಗೆ ಹೋಗ್ತಾರೆ. ಅಮ್ಮವ್ರ ಮನೇಲೂ ಎಲ್ಲ ಸೂತ್ಕ ಇರೋದ್ರಿಂದ ಅವ್ರುಗಳು ಸಹ ಯಾರು ಬರೋಂಗಿರಲ್ಲ ಅಮ್ಮವ್ರ ಮನೆ ಕಡೆಯಿಂದನೆಲ್ಲ. ನಾನು ಒಬ್ಬಳೇ ಮಾಡ್ಕೋಬೇಕು. ಹಾಗಾಗಿ ಸಿಂಪಲಾಗಿ ಮಾಡ್ತೀನಿ ಈ ವರ್ಷ. ಆದರೆ ಮಾಡ್ಕೊಂಡು ಬಂದಿರೋಂಥ ಪೂಜೆನ ನಿಲ್ಲಿಸಬಾರ್ದಲ್ವ, ಅದಕ್ಕೆ ಸಿಂಪಲ್ಲಾಗಿ ಮಾಡೋಣ ಅಂದ್ಕೊಂಡಿದ್ದೀನಿ ಅಷ್ಟೇ. ಮಾಮೂಲಿ ಮನೇಲಿ ವಾರ ಮಾಡೋಣ ಅಂದ್ಕೊಂಡಿದ್ದೀನಿ. ಇಷ್ಟು ಹೇಳ್ತಾ ಈ ವ್ಲಾಗ್ನ ಶುರು ಮಾಡಿದ್ದೀನಿ. ಈ ಡೇ ಇನ್ ಮೈ ಲೈಫ್ ಇವತ್ತು ಏನು ತಿಂದೆ, ಏನು ಮಾಡ್ತೀನಿ, ಇವತ್ತಿನ ದಿನ ಹೇಗಿರುತ್ತೆ ಅನ್ನೋದು ಈ ವ್ಲಾಗ್ನ ಸಾರಾಂಶ ಆಗಿರುತ್ತೆ ಅಷ್ಟೇ. ಚೆನ್ನಾಗಿ ತೊಳೆದ್ಬಿಟ್ಟು ನೆನೆಸಿಡಬೇಕು ಸ್ವಲ್ಪ ನೀರಲ್ಲಿ. ಅದು ರಾತ್ರಿ ಹೊತ್ತು ಊಟ ಎಲ್ಲ ಆದಮೇಲೆ ಕುದಿಸ್ಕೊಂಡು ಕುಡಿತಾ ಇದ್ದೀವಿ. ನಾನು ಸಿಂಚು ಸ್ವಲ್ಪ 2 ಡೇಸ್ಗೊಂದು ಈ ಥರ ಮಾಡ್ತಾಯಿದ್ದೀವಿ. ಇದರಿಂದ ಏನು ಬೆನಿಫಿಟ್ ಸಿಕ್ಕಿದೆ ಗೊತ್ತಾ? ಸಿಂಚುಗೆ ಸ್ವಲ್ಪ ಅವಳ ಪ್ರಾಬ್ಲಮ್ ಏನಿತ್ತು ಅದು ಕಮ್ಮಿ ಆಗಿದೆ.
ಜೊತೆಗೆ ನನಗೂ ಸಹ ನಿದ್ದೆ ಚೆನ್ನಾಗಿ ಬರ್ತೈತೆ. ಮೇಯ್ನು ಆರಾಮಾಗಿದ್ದೀನಿ ಆಯಿತಾ. ಪೌಡರ್ ಮಾಡಿ ಇಟ್ಟಿದ್ದೀನಲ್ವ, ಇದು ಡ್ರೈ ಪೌಡರು. ಇದನ್ನು ಅವಳು ಡೈಲಿ ತೊಗೋತಾಳೆ, ನಾನು ತೊಗೊತೀನಿ. ಇದು ಬರೀ ಪಾರಿಜಾತ ಅಲ್ಲ, ಇದು ಇಪ್ಪಲಿ ಇನ್ನು ಕೆಲವೊಂದು ಪದಾರ್ಥಗಳು ತುಂಬಾ ಬಳಸಿ ಮಾಡಿರೋವಂಥದ್ದು. ಇನ್ನು ಖಾಲಿ ಆಗಿಲ್ಲ, ಖಾಲಿ ಆದಮೇಲೆ ಮತ್ತೆ ಮಾಡ್ತೀನಿ. ಆಲ್ರೆಡಿ ಆ ರೆಸಿಪಿನ ಶೇರ್ ಮಾಡಿದ್ದೀನಿ ತುಂಬ ಹಿಂದೆನೇ. ಅದು ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಬೇಕಾದ್ರೆ ಕೊಟ್ಟಿರ್ತೀನಿ, ಯಾರಿಗಾರು ಯೂಸ್ ಆಗುತ್ತೆ, ಶೇರ್ ಮಾಡಿ. ಹಾಗೆ ನಾನು ವಾಷಿಂಗ್ ಮಿಷಿನ್ ಬಟ್ಟೆ ಹಾಕಿದ್ದೆ. ಸ್ವಲ್ಪ ಮೇಲ್ಗಡೆ ಕೆಲಸ ಮಾಡಿಸ್ತಾ ಇದ್ದಾರೆ, ಅದು ಧೂಳು ಆಗ್ತಾಯಿದೆ, ಬಟ್ಟೆಗಳು ಒಣಗಕ್ಕಾಗ್ತಾಯಿಲ್ಲ. ಅದಕ್ಕೇ ಏನು ಮಾಡಿದೆ ಅಂದರೆ ಸ್ವಲ್ಪ ಡ್ರೈ ಎಲ್ಲ ಮಾಡಿದ್ದೀನಿ ಚೆನ್ನಾಗೇ. ಅದಕ್ಕೆ ಕಿಟಕಿ ಓಪನ್ ಮಾಡಿದ್ರೆ ಬಿಸಿಲು ಗಾಳಿ ಎಲ್ಲ ಚೆನ್ನಾಗಿ ಬರುತ್ತೆ ಅಂದ್ಬಿಟ್ಟು ಥ್ರೆಡ್ ಮಿಲ್ ಮೇಲ್ಗಡೆ ಮತ್ತು ಕಿಟಕಿಗಳ ಮೇಲೆಲ್ಲ ಒಣಗಾಕ್ಬಿಟ್ಟಿದ್ದೀನಿ ಬಟ್ಟೆಗಳನ್ನ. ಸ್ವಲ್ಪನೇ ಇದ್ವು ಬಟ್ಟೆಗಳು, ಅದಕ್ಕೋಸ್ಕರ. ಊಟಕ್ಕೆ ಅನ್ನ ಸಾರು ಕಾಳು ಪಲ್ಯ. ಚಿಟ್ಟೆಗೆ ಊಟ ಹೆಂಗೆ ಕೊಡಬೇಕು ಗೊತ್ತಾ? ಮುದ್ದೆ ಕೊಟ್ಟರೆ ಜೊತೆಗೆ ರೈಸು ಜೊತೆಗೆ ಹಾಕಿ ಸೈಡ್ಸ್ಗೆ ಏನಿರುತ್ತೆ ಅದನ್ನು ಹಾಕ್ಕೊಟ್ರೆ ಸುಮ್ಮನೆ ತಿಂತಾಳೆ. ಇಲ್ಲ ಅಂದರೆ ಹಠ ಮಾಡ್ತಾಳೆ, ಬೇರೆಯವ್ರ ತಟ್ಟೆ ನೋಡ್ತಾಳೆ, ಅವ್ರು ಏನೇನು ಹಾಕೊಂಡಿದ್ದಾರೆ ಅದು ನನಗೂ ಹಾಕಿದಾರ ಅಂತ. ಎಲ್ಲ ಮಿಕ್ಸಲ್ಲಿ ತಿನ್ನೋದು ನಮ್ಮ ಹುಡುಗಿ. ನುಗ್ಗೆ ಸೊಪ್ಪು ತಿನ್ನೋ, ನುಗ್ಗೆ ಸೊಪ್ಪು ಸ್ವಲ್ಪ ತಿನ್ನಮ್ಮ. ಸೊಪ್ಪು ಯಾವುದು ತೋರಿಸು, ಸೊಪ್ಪು ಯಾವುದು ತೋರಿಸು. ಸೊಪ್ಪು ಅದು, ಅದಕ್ಕೇನಂತಾರಪ್ಪ? ಚೆನ್ನಾಯ್ತಾ? ದೇವರಾಜು ಕೂಡ ಊಟ ಮಾಡಿ ಡ್ಯೂಟಿಗೆ ಹೊರಟರು. ಫೈನಲಿ ಸಂಜೆ ಪೂಜೆಗೆ ಸ್ನಾನ ಮಾಡ್ಕೊಂಡು ರೆಡಿಯಾಗಿದ್ದೀನಿ. ಈಗ ಏನಿದ್ರು ದೇವ್ರ ಪೂಜೆಗೆ ರೆಡಿ ಮಾಡ್ಕೊಳ್ಳೋದಷ್ಟೇ. ಇವತ್ತು ಈ ವರ್ಷ ತುಂಬ ಸಿಂಪಲ್ಲಾಗಿ ಮಾಡ್ತಾಯಿದ್ದೀನಿ. ನೈವೇದ್ಯ ಏನೂ ಮಾಡ್ತಾಯಿಲ್ಲ. ಒಂದು ಸ್ವಲ್ಪ ಹಾಲು ಇಟ್ಬಿಟ್ಟು ಪೂಜೆ ಮಾಡೋಣ ಅಂದ್ಕೊಂಡಿದ್ದೀನಿ. ಬೇಕು ಹಾಗೆ ಹೊರಗಡೆ ಎಲ್ಲ ಒರೆಸ್ಕೊತಿದ್ದಾಳೆ ಸಿಂಚು. ಮತ್ತೊಂದು ಸಲ ಈಗ ಸಂಜೆ ಪೂಜೆಗೆ ಹೊಸ್ಲೆಲ್ಲ ಈಗ ಸ್ಕೂಲಿಂದ ಬಂದಲ್ಲ, ಅವಳು ಹೊರಗಡೆ ಎಲ್ಲ ಕ್ಲೀನ್ ಮಾಡ್ಕೊತಿದ್ದಾಳೆ. ಮತ್ತೆ ನಾನು ದೇವ್ರ ಪೂಜೆಗೆಲ್ಲ ರೆಡಿ ಮಾಡ್ಕೊಂಡು ಹೂವೆಲ್ಲ ಮಾಡಿಸ್ತೀನಿ. ಕಳಸ ಏನೂ ತೆಗಿಯಂಗಿಲ್ವಲ್ಲ, ಆರಾಮಾಗಿ ಪೂಜೆ ಆಗಿಬಿಡತ್ತೆ. ತುಪ್ಪ ದೀಪ ಎಲ್ಲ ರೆಡಿ ಮಾಡ್ಕೋಬೇಕಲ್ಲ, ಹಾಗಾಗಿ. ಮಧ್ಯಾಹ್ನದವರೆಗೂ ಏಕಾದಶಿ ಇತ್ತಲ್ವ, ಹಾಗಾಗಿ ಏಕಾದಶಿಲಿ ತುಳಸಿ ಗಿಡಕ್ಕೆ ನೀರು ಹಾಕಬಾರ್ದು ಅಂತಾರೆ. ಅದಕ್ಕೋಸ್ಕರ ವೆಯ್ಟ್ ಮಾಡ್ತಾಯಿದ್ದೆ. ಈಗ ಸ್ನಾನ ಮಾಡಿಬಿಟ್ಟು ಹಾಕೋಣ ಅಂದ್ಬಿಟ್ಟು. ಇವಾಗ ಸ್ನಾನ ಆಯ್ತಲ್ಲ, ಅದಕ್ಕೆ ಸ್ವಲ್ಪ ಲೇಟ್ ಆಯಿತು ತುಳಸಿ ಗಿಡಕ್ಕೆ ನೀರು ಹಾಕೋದು. ಅಂದರೆ ಯಾವತ್ತೂ ಏಕಾದಶಿಯಲ್ಲಿ ತುಳಸಿ ಗಿಡಕ್ಕೆ ನೀರು ಹಾಕಬಾರ್ದು ಅದೊಂದು ತುಂಬ ವರ್ಷದಿಂದ ನಾನು ತಿಳ್ಕೊಂಡಿರೋದು. ಹಾಗಾಗಿ ಹಾಕಿರಲಿಲ್ಲ ಬೆಳಗ್ಗೆಯಿಂದ ನಾನು ತುಳಸಿ ಗಿಡಕ್ಕೆ ನೀರು. ಅದಕ್ಕೆ ಇವಾಗ ಆಗ್ತದೆ. ಸ್ವಲ್ಪ ನೆನಿಲಿ, ಅಂದರೆ ನೆಲ್ಲಿಕಾಯಿ ಗಿಡನ ನೆಟ್ಟೋದಕ್ಕೆ ಸ್ವಲ್ಪ ಮೆತ್ತಗಾಗಬೇಕಲ್ಲ ಮಣ್ಣು, ಹಾಗಾಗಿ. ಸಕ್ಕರೆ ತುಪ್ಪ ದೇವ್ರ ಪೂಜೆಗೆ ಅಂತಲೇ ಸ್ವಲ್ಪ ಕಾಯಿಸಿ ಇಟ್ಕೊಂಡಿದ್ದೀನಿ. ಅದೊಂಚು ಬಿಸಿ ಮಾಡ್ಕೊತಾ ಇದ್ದೀನಿ. ಗೆಜ್ಬತ್ತಿಗಳನ್ನ ಈ ತುಪ್ಪಕ್ಕೆ ಅದ್ದಿ ನಾನು ನೆಲ್ಲಿಕಾಯಿಗಳ ಮೇಲೆ ಇಟ್ಟಿದ್ದೀನಿ. ತುಪ್ಪದ ದೀಪ ಬೆಳಗ್ಗೆ ಒಳಗಡೆ ನಾನು
ತುಳಸಿ ವಿವಾಹ ಪೂಜೆನ ಮಾಡಿ ಮುಗಿಸ್ದೆ. ಇದು ತುಂಬ ಅಂದರೆ ತುಂಬಾ ಸಿಂಪಲ್ಲಾಗಿ ಮಾಡಿದ್ದೆ ನಾನು. ಹಾಲನ್ನು ನೈವೇದ್ಯಕ್ಕಿಟ್ಟು ನಾನು ಏನಾದ್ರು ಒಂದು ಪ್ರಸಾದ ಮಾಡುವೆ ವರ್ಷ. ಈ ವರ್ಷ ಏನೂ ಮಾಡಲಿಲ್ಲ. ಬರೀ ಹಾಲನ್ನ ಇಟ್ಟು ಹಣ್ಣು ಕಾಯಿನ ಒಡೆದಿಟ್ಟು ಪೂಜೆನ ಮಾಡಿದೆ. ತುಂಬ ಮನಸ್ಸಿಗೆ ಖುಷಿ ಆಯಿತು. ಒಟ್ಟಿನಲ್ಲಿ ಅಂದರೆ ನನಗೆ ಈ ವರ್ಷ ಮಾಡೋಕ್ಕಾಗುತ್ತೋ ಇಲ್ವೋ ಅಂದ್ಕೊಂಡಿದ್ದೆ. ದೇವ್ರ ದಯೆಯಿಂದ ಮಾಡೋ ಥರನೇ ಆಯಿತು. ತುಳಸಿ ಪೂಜೆ ಕೂಡ ಮುಗಿಸ್ದೆ. 6:45 ಹೊತ್ತಿಗೆಲ್ಲ ಪೂಜೆ ಆಗೋಯ್ತು. ಟೈಮ್ ಬಂದು ಎಷ್ಟು ಗಂಟೆ ಗೊತ್ತಾ? ಕರೆಕ್ಟಾಗಿ 6:58, ಇನ್ನೂ 7 ಗಂಟೆನೂ ಕೂಡ ಆಗಿಲ್ಲ. ರಾತ್ರಿ ಊಟಕ್ಕೆ ಉಪ್ಸಾರಿದೆ, ನೆಂಚ್ಕೊಳಕ್ಕೆ ಇನ್ನೇನಿಲ್ಲ. ಸೊಪ್ಪು ಕಾಳು ಬೆಳಗ್ಗೆ ಮಧ್ಯಾಹ್ನ 2 ಟೈಮು ತಿಂದಿದ್ದೀವಿ. ಅದಕ್ಕೆ ಈಗ ಒಂದು ಸ್ವಲ್ಪ ಲೈಟಾಗಿ ದಿಢೀರ್ ಬಜ್ಜಿ ಮಾಡೋಣ ಅಂದ್ಕೊಂಡಿದ್ದೀನಿ. ಒಂದು 10 ನಿಮಿಷದಲ್ಲಿ ಇದು ಬಜ್ಜಿ ರೆಡಿಯಾಗಿ ಹೋಗ್ಬಿಡತ್ತೆ. ಸೋಡಾ ಹಾಕೋಂಗಿರಲ್ಲ, ಹಾಗೆ ನೆನೆಸಿಡೋಂಗಿಲ್ಲ. ಕಲಿಸ್ತಿದ್ದಂಗೆ ಎಣ್ಣೆಗೆ ಹಾಕಿ ಕರಿಯೋದಷ್ಟೇ. ಸಾಫ್ಟಾಗಿ ತುಂಬ ಟೇಸ್ಟಿಯಾಗಿ ಬರುತ್ತೆ. ಒಂದು 10 ನಿಮಿಷದಲ್ಲಿ ಪಟಾಪಟ ಅಂತ ಮಾಡ್ಕೋಬೋದು. ಹೇಗೆ ಮಾಡೋದು ನೋಡೋಣ ಬನ್ನಿ. ಬೇಕಾಗಿರೋ ಸಾಮಗ್ರಿ: ಉಪ್ಪು, ಈರುಳ್ಳಿ, ಇಂಗು, ಅಚ್ಕಾರದ ಪುಡಿ, ಅರಿಶಿನ, ಕಡಲೆ ಹಿಟ್ಟು. ಇಷ್ಟು ಪದಾರ್ಥಗಳು. ಹಾಗೆ ಕರಿಲಿಕ್ಕೆ ಎಣ್ಣೆ. ಈರುಳ್ಳಿ ಹಾಕ್ಕೊಂಡ್ಬಿಡೋಣ. ಕಡಲೆ ಹಿಟ್ಟು ಸ್ವಲ್ಪನೇ ಹಾಕೋಣ. ಹಾಗೆ ಅಚ್ಕಾರದ ಪುಡಿ, ಖಾರಕ್ಕೆ ತಕ್ಕನಾಗಿ ಹಿಂಗು ಹಾಕೋದ್ರಿಂದ ಗ್ಯಾಸ್ ಆಗಲ್ಲ ಅದಕ್ಕೆ. ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು. ಕಲಸ ಕೈಯಲ್ಲಿ ಕಲಸಿದ್ರೆ ಸರಿ. ಸ್ವಲ್ಪನೇ ನೀರು ಹಾಕಿ ಗಟ್ಟಿಯಾಗಿ ಕಲಿಸ್ಕೊಬೇಕು. ಸ್ವಲ್ಪ ಕಾಯಿಸಿರೋ ಎಣ್ಣೆ ಹಾಕೊಂಡ್ಬಿಡೋಣ. ಚುರ್ರು ಅನ್ಬೇಕಿತ್ತು. ಅರಿಶಿನ ಮಾಡ್ತಿದ್ದೆ. ಈಗ ಎಣ್ಣೆ ಕಾದಿದೆ. ಸಣ್ಣದಾಗಿ ಬಿಡೋಣ. ಕಲಿಸ್ತಿದ್ದಂಗೆ ಬಿಡ್ತಾ ಇರೋದು. ದಿಢೀರ್ ಬಜ್ಜಿ ಒಮ್ಮೆ ಟ್ರೈ ಮಾಡಿ ಆಯಿತಾ? 10 ನಿಮಿಷದಲ್ಲಿ ರೆಡಿಯಾಗಿ ಹೋಗ್ಬಿಡತ್ತೆ. ರಾತ್ರಿಯ ಊಟ: ಸೊಪ್ಪು ಸಾರು, ತುಪ್ಪ, ಅನ್ನ ಮತ್ತು ಬಜ್ಜಿ. ನಾನಿನ್ನು ಊಟ ಮುಗಿಸಿ ನೆಕ್ಸ್ಟ್ ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ಫ್ರೆಂಡ್ಸ್, ನೋಡಿದ್ರಲ್ವಾ ಇವತ್ತಿನ ವ್ಲಾಗ್ ಹೇಗೆ ಸಾಕ್ತು ಅಂತ ನೀವೇ ನೋಡಿದ್ದೀರಾ. ಸಿಂಪಲ್ ದಿಢೀರ್ ಬಜ್ಜಿ ರೆಸಿಪಿ ಶೇರ್ ಮಾಡಿದ್ದೀನಿ. ಸಿಂಪಲ್ ಪೂಜೆ, ತುಳಸಿ ಹಬ್ಬದ್ದು, ಹಾಗೆ ನನ್ನ ಇಡೀ ದಿನ ನಾನು ಏನು ತಿಂತೀನಿ, ಹೇಗಿರ್ತೀನಿ ಎಲ್ಲ ನೀವು ನೋಡಿದ್ದೀರಾ. ಇವತ್ತಿನ ದಿನ ಏನೆಲ್ಲ ಆಯಿತು ಅಂದ್ಬಿಟ್ಟು. ಇದಿಷ್ಟು ಇವತ್ತಿನ ವ್ಲಾಗ್ ಆಗಿತ್ತು. ನಾಳೆ ಇನ್ನೊಂದು ಹೊಸ ವಿಡಿಯೋದೊಂದಿಗೆ, ಹೊಸ ವಿಚಾರದೊಂದಿಗೆ ಸಿಗೋಣ. ಬಾಯ್ ಬಾಯ್.